ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೆಲ್ಲರಿಗೂ. IPL 2024 ಶೆಡ್ಯೂಲ್ ಬಿಗ್ಗೆಸ್ಟ್ ಅಪ್ಡೇಟು. ಯಾವ ಡೇಟಿಗೆ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಯಾವ ಡೇಟಿಗೆ ಟೂರ್ನಮೆಂಟ್ ಎಂಡ್ ಆಗ್ತಾ ಇದೆ, ಪ್ರತಿಯೊಂದು ಟೀಮ್ಗೆ ಒಂದು ಬಿಗ್ಗೆಸ್ಟ್ ಗೈಡ್ಲೈನ್ಸ್ನ ಕೊಟ್ಟಿದೆ. ಅದು ಯಾವ ಗೈಡ್ಲೈನ್ಸು, ಇಷ್ಟಕ್ಕೆ ಬರುವಂತಹ IPL ನಮ್ಮ ಇಂಡಿಯಾದಲ್ಲಿ ನಡೆಯುತ್ತಾ ಅಥವಾ ದುಬೈಲಿ ನಡೆಯುತ್ತಾ? ಸೊ ಸೆಕೆಂಡ್ ಅಪ್ಡೇಟು CSK ಟೀಮ್ ರಿಪೋರ್ಟು ಮತ್ತು ಥರ್ಡ್ ಅಪ್ಡೇಟು ಮುಂಬೈ ಇಂಡಿಯನ್ಸ್ ಟೀಮ್ ರಿಪೋರ್ಟು. ಸೊ ಫೈನಲಿ ನಿನ್ನೆ ನಮ್ಮ ಟೀಮ್ ಇಂಡಿಯಾ T20I ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಗೇನ್ಸ್ಟ್ ಅಫ್ಘಾನಿಸ್ತಾನ ವಿರುದ್ಧ. ಸೊ ಆ ಒಂದು ಸ್ಕ್ವಾಡ್ ಯಾವ ರೀತಿ ಇದೆ ಮತ್ತು ಆ ಒಂದು ಸ್ಕ್ವಾಡ್ನಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಮಿಸ್ ಆಗಿದ್ದಾರೆ ಗುರು. ಸೊ ಯಾವ ರೀತಿಯ ಮೇಲೆ ಮಿಸ್ ಆಗಿದ್ದಾರೆ ಮತ್ತು ಬರುವಂತಹ ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ T20I ವರ್ಲ್ಡ್ ಕಪ್ಗೆ ಸೊ ಈ ಒಂದು ಸ್ಕ್ವಾಡ್ ಇದ್ರೆ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಸೊ ಫಸ್ಟ್ ಅಪ್ಡೇಟು CSK ಟೀಮ್ ಕಡೆಯಿಂದ CSK ಸ್ಟಾರ್ ಬೌಲರ್ ಮುಖೇಶ್ ಚೌಧರಿ ಅವರ ಬಗ್ಗೆ. ಸೊ ಇವರಿಗೆ ಇಂಜುರಿ ಆಗಿಂತೆ ಗುರು. ಸೊ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಕೆಲವೊಂದು ಮ್ಯಾಚ್ಗಳನ್ನ ಮಿಸ್ ಮಾಡ್ತಾರಂತೆ. ಲಾಸ್ಟ್ ವರ್ಷ ಸಹ ಇವರಿಗೆ ಇಂಜುರಿ ಆಗಿತ್ತು, ಎಂಟೈರ್ ಟೂರ್ನಮೆಂಟ್ ಇಂದ ಔಟ್ ಆಗಿದ್ರು. ಸೊ ಈ ವರ್ಷ ಸಹ ಇಂಜುರಿ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಬೌಲರ್ CSK ಟೀಮ್ಗೆ, ಅಂದರೆ ಪವರ್ ಪ್ಲೇಲಿ ಸೂಪರ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬ CSK ಫ್ಯಾನ್ಸ್ ಹೋಪ್ ಮಾಡ್ತಿದ್ರೆ ಬೇಗನೆ ಅವರಿಗೆ ಇಂಜುರಿಯಿಂದ ಆರಾಮಾಗಲಿ ಅಂತೇಳಿ. ನೋಡಮ್ಮ ರಿಪೋರ್ಟ್ ಏನು ಬರುತ್ತೆ ಅಂತೇಳಿ. ನೆಕ್ಸ್ಟ್ ಸೆಕೆಂಡ್ ಅಪ್ಡೇಟು ಮುಂಬೈ ಇಂಡಿಯನ್ಸ್ ಟೀಮ್ ಕಡೆಯಿಂದ ಸ್ಟಾರ್ ಬೌಲರ್ ಜೆರಾಲ್ಡ್ ಕಾಡ್ಜಿ ಅವರ ಬಗ್ಗೆ. ಸೊ ಇವರಿಗೆ ಸಹ ಇಂಜುರಿ ಆಗಿತ್ತು. ಈಗ ಮಾತ್ರ ಒಂದು ಲೇಟೆಸ್ಟ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದರೆ ಜೆರಾಲ್ಡ್ ಕಾಡ್ಜಿ ಅವರಿಗೆ ಸ್ಕ್ಯಾನ್ ಕಂಪ್ಲೀಟ್ ಆಗಿಂತೆ. ಆ ಒಂದು ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಯಾವುದೇ ರೀತಿ ಸೀರಿಯಸ್ ಇಂಜುರಿ ಇಲ್ಲಂತೆ ಗುರು. ಅಂದರೆ SA20 ಲೀಗಲ್ಲಿ 2 ಮ್ಯಾಚ್ ಮಿಸ್ ಮಾಡ್ತಾರೆ, ಆಮೇಲೆ ಸ್ಟ್ರೈಟ್ ಅವೇ ಆ ಮ್ಯಾಚ್ಗಳನ್ನ ಆಡ್ತಾರಂತೆ ಗುರು. ಒಂದು ಬಿಗ್ಗೆಸ್ಟ್ ನ್ಯೂಸ್ ಪ್ರತಿಯೊಬ್ಬ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ. ನೆಕ್ಸ್ಟ್ ಥರ್ಡ್ ಅಪ್ಡೇಟು IPL 2024 ಶೆಡ್ಯೂಲ್ ಬಗ್ಗೆ. IPL 2024 ಶೆಡ್ಯೂಲ್ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಮಾತ್ರ ಇಂಗ್ಲೆಂಡ್ ಟೆಸ್ಟ್ ಸೀರೀಸು ಕಂಪ್ಲೀಟ್ ಆಗುತ್ತೆ ಮಾರ್ಚ್ 11ಕ್ಕೆ. ಆಮೇಲೆ ಆಲ್ಮೋಸ್ಟ್ 10 ಡೇಸ್ ಗ್ಯಾಪ್ ಇರುತ್ತೆ ಗುರು IPL ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ. ಅಂದರೆ ವಿಚ್ ಮೀನ್ಸು ಬರುವಂತಹ IPL 2024 ಶೋರ್ ಶಾಟು ಮಾರ್ಚ್ 21, 22 ಅಥವಾ 23 ಈ 3 ಡೇಟ್ ಒಳಗೆ IPL ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಮತ್ತು ಎಂಡ್ ಆಗೋದು ಮೇ 19ಕ್ಕೆ IPL 2024 ಫೈನಲ್ ಮ್ಯಾಚ್ ನಡೆಯುತ್ತಂತೆ ಗುರು. ಸೊ ಈ ಒಂದು ಮೆಗಾ ಬ್ಲಾಕ್ ಬಸ್ ಟೂರ್ನಮೆಂಟ್ ಬರೋಬ್ಬರಿ 58 ದಿನ ಈ ಒಂದು ವಿಂಡೋ ಇರುತ್ತೆ. ಸೆಕೆಂಡ್ ಅಪ್ಡೇಟು ಇಲ್ಲಿ ಮಾತ್ರ ಹೋಮ್ ಮತ್ತು ಅವೇ ಮ್ಯಾಚ್ ಇರುವುದಿಲ್ಲಂತೆ. ಸೊ ಲಾಸ್ಟ್ ವರ್ಷ ಇತ್ತು ಹೋಮ್ ಮತ್ತು ಅವೇ ಮ್ಯಾಚ್, ಬಟ್ ಈ ವರ್ಷ ಹೋಮ್ ಮತ್ತು ಅವೇ ಮ್ಯಾಚಸ್ ಇರುವುದಿಲ್ಲಂತೆ. ಯಾಕೆ ಅಂದರೆ ಆ ಒಂದು ಜನರಲ್ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಆ ಒಂದು ರೀಸನ್ ಮೇಲೆ ಹೋಮ್ ಮತ್ತು ಅವೇ ಮ್ಯಾಚು ಇರುವುದಿಲ್ಲ ಒಂದು ರಿಪೋರ್ಟ್ ಇದೆ. ಥರ್ಡ್ ಅಪ್ಡೇಟು ಇದು ಮಾತ್ರ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದರೆ ಪ್ರತಿಯೊಂದು ಟೀಮ್ಗೆ ಆಲ್ಟರ್ನೇಟಿವ್ ಆಗಿ 2 ಗ್ರೌಂಡ್ಸ್ನ ರೆಡಿ ಮಾಡೋಕ್ಕೆ ಹೇಳಿದ್ದಾರಂತೆ. ಯಾವ ಥರ ಪಂಜಾಬ್ ಕಿಂಗ್ಸ್ 2 ಗ್ರೌಂಡ್ಸ್ನ ರೆಡಿ ಮಾಡಿದರೆ ಎಕ್ಸಾಕ್ಟ್ಲಿ ಅದೇ ಥರ 2 ಗ್ರೌಂಡ್ಸ್ನ ಪ್ರತಿಯೊಂದು ಟೀಮ್ಗೂ 2 ಗ್ರೌಂಡ್ಸ್ಗಳನ್ನ ರೆಡಿ ಮಾಡೋಕ್ಕೆ ಹೇಳಿದ್ದಾರಂತೆ. ಸೊ ಮೇ ಬಿ ಏನಾದರೂ ಆಗ್ಬೋದು ಗುರು ಬರುವಂತಹ IPL 2024 ಅದಕ್ಕೋಸ್ಕರನೇ ಸೊ 2 ಗ್ರೌಂಡ್ಸ್ನ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟು IPL 2024 ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟು 20ರಿಂದ 25 ಮ್ಯಾಚು ಅದು ದುಬೈಯಲ್ಲಿ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತೆ ಗುರು. ಆ ಒಂದು ಎಲೆಕ್ಷನ್ ಇದೆ, ಆ ಒಂದು ಎಲೆಕ್ಷನ್ ರೀಸನ್ ಮೇಲೆ ಒಂದು 20-25 ಮ್ಯಾಚು ದುಬೈಯಲ್ಲಿ ನಡೆಯುತ್ತೆ ಅಂತ ಒಂದು ರಿಪೋರ್ಟ್ ಇದೆ. ಸೊ ನೆಕ್ಸ್ಟ್ ಅಪ್ಡೇಟು ಬರುವಂತಹ IPL 2024 ಪ್ಲೇ ಆಫ್ನಲ್ಲಿ ಇಂಗ್ಲೆಂಡ್ ಪ್ಲೇಯರ್ಸು ಅನ್ಅವೈಲೇಬಲ್ ಇದ್ದಾರೆ ಗುರು. ಅವರಿಗೆ ಇಂಟರ್ನ್ಯಾಷನಲ್ ಡ್ಯೂಟಿ ಇದೆ. ಆ ಒಂದು ರೀಸನ್ ಮೇಲೆ ಇಂಗ್ಲೆಂಡ್ ಪ್ಲೇಯರ್ಸು ಅನ್ಅವೈಲೇಬಲ್ ಇದ್ದಾರೆ ಪ್ಲೇ ಆಫ್ನಲ್ಲಿ. ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕು ಪ್ರತಿಯೊಂದು IPL ಫ್ರಾಂಚೈಸ್ಗೆ. ನೆಕ್ಸ್ಟ್ ಅಪ್ಡೇಟು ಬರುವಂತಹ IPL 2024 ಜಾಸ್ತಿ ಡಬಲ್ ಹೆಡರ್ಸ್ ಮ್ಯಾಚಸ್ ಇದ್ದಾವಂತೆ ಗುರು. ಯಾಕೆ ಅಂದರೆ ಇಲ್ಲಿ ICCದವರು ಒಂದು ಬಿಗ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಬೇಗ ಮ್ಯಾಚ್ಗಳನ್ನ ಕಂಪ್ಲೀಟ್ ಮಾಡಿ ಗುರು ಅಂತ ಹೇಳಿದಾರಂತೆ. ಯಾಕೆಂದರೆ ಬರುವಂತಹ T20 ವರ್ಲ್ಡ್ ಕಪ್ ಇದೆ. ಸೊ ಆಲ್ಮೋಸ್ಟ್ ಒಂದು 10 ಡೇಸ್ ಗ್ಯಾಪ್ ಇರಬೇಕಂತೆ, ಅದಕ್ಕೋಸ್ಕರನೇ ಬೇಗ ಕಂಪ್ಲೀಟ್ ಮಾಡಿ ಗುರು ಅಂತ ಹೇಳಿದಾರಂತೆ. ಸೊ ವಿಚ್ ಮೀನ್ಸ್ ಇಲ್ಲಿ ಮಾತ್ರ ನಮ್ಮ BCCI ಎದುರಿಗೆ ಒಂದು ಲಾಸ್ ಆಗಬಹುದು. ಯಾಕೆಂದರೆ ಡಬಲ್ ಹೆಡರ್ಸ್ ಮ್ಯಾಚ್ ಇಟ್ಟರೆ ಮಧ್ಯಾಹ್ನ ಮ್ಯಾಚ್ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಜಾಸ್ತಿ ವ್ಯೂವರ್ಶಿಪ್ ಬರಲ್ಲ, ಅದಕ್ಕೋಸ್ಕರನೇ ನೋಡ್ಬೇಕು ಯಾವ ಥರ ಮಾಡ್ತಾರೆ ಅಂತೇಳಿ. ಸೊ ಇದು ಗುರು IPL 2024 ಶೆಡ್ಯೂಲ್ ಬಗ್ಗೆ ಅಪ್ಡೇಟು. ಸೊ ಈ ಒಂದು ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆದರೆ ಜಸ್ಟ್ ಲೈಕ್ ಮಾಡಿ ಸಾಕು. ನೆಕ್ಸ್ಟ್ ಫೈನಲಿ ನಿನ್ನೆ T20I ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಗೇನ್ಸ್ಟ್ ಅಫ್ಘಾನಿಸ್ತಾನ ವಿರುದ್ಧ. ಸೊ ಈ ಒಂದು ಸ್ಕ್ವಾಡ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಬ್ಯಾಕ್ ಆಗಿದ್ದಾರೆ ಆಫ್ಟರ್ ಲಾಂಗ್ ಟೈಮು. ಸೊ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟು T20I ವರ್ಲ್ಡ್ ಕಪ್ ಸಹ ಕ್ಯಾಪ್ಟನ್ ಹಾಕಿಸಿ ಲೀಡ್ ಮಾಡ್ತಾರೆ. ಇದು ಮಾತ್ರ ಶೋರ್ ಶಾಟು. ನೆಕ್ಸ್ಟ್ KL ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದಾರೆ, ರೀಸನ್ ಗೊತ್ತಿಲ್ಲ. ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಮೊಹಮ್ಮದ್ ಶಮಿ ಅವರಿಗೆ ಇಂಜುರಿ ಆಗಿದೆ ಮತ್ತು ಚಹಲರು ಔಟ್ ಆಗಿದ್ದಾರೆ. ಸಂಜು ಸ್ಯಾಮ್ಸನ್ ಇನ್ ಆಗಿದ್ದಾರೆ ಮತ್ತು ಶಿವಮ್ ದುಬೆ, ಮುಖೇಶ್ ಕುಮಾರ್ ಚಾನ್ಸ್ ಕೊಟ್ಟಿದ್ದಾರೆ. ಓವರ್ ಆಗಿ ಸ್ಕ್ವಾಡ್ ಮಾತ್ರ ಸೂಪರ್ ಆಗಿದೆ ಮತ್ತು ಬರುವಂತಹ T20I ಸೀರೀಸ್ನಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಂತೆ ವೆಯ್ಟ್ ಮಾಡೋಣ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡ್ತಾರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.